ಒಂದು ಐ ಟಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ಸುಮ್ಮನೆ ಒಂದು ಬೇಸಿಕ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನೇನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿಲ್ಲ, ಐ ಟಿ ಕಂಪನಿ ಸೇರಿ ಕೆಲಸ ಮಾಡಬೇಕಾಗಿಲ್ಲ, ಬಟ್ SAPನ ನಾನು ಬರೀ ಹಾಗೆ ಸ್ಟ್ಯಾಂಡ್ ಅಲೋನ್ ಆಗಿ ಆ್ಯಸ್ ಅ ಕೋರ್ಸ್ ಮಾಡಬಹುದಾ? ಲೈಕ್ ಒಂದು ಪೇಂಟಿಂಗ್ ಕೋರ್ಸು, ಸಂಗೀತ ಕ್ಲಾಸು, ಡಾನ್ಸು, ಸ್ಟ್ಯಾಂಡ್ ಅಲೋನ್ ಕೋರ್ಸ್ ಥರ ಮಾಡಬಹುದು. ಮಾಡ್ಬೋದು. ಈಗ ಅವರಿಗೀಗ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಡಿಗ್ರಿ ಅವರು ಕಲಿಬೋದು. ಮತ್ತೆ ಅವ್ರು ಕನ್ಸಲ್ಟಿಂಗ್ಗೆ ಹೋಗ್ಬೇಕಂತಾನೆ ಅವರು ನೋಡಬಾರ್ದು. ಯಾಕಂದ್ರೆ ಕೆಲವೊಂದು ಕಂಪ್ನಿಯಲ್ಲಿ ಇಂಜಿನಿಯರಿಂಗ್ ಆಗಿರ್ಬೇಕು ಆ ಥರ ಒಂದು ಲಿಮಿಟೇಷನ್ ಹಾಕಿರ್ತಾರೆ. ಡಿಗ್ರಿ ಅವರು ಕಲ್ತ್ಕೊಂಡ್ರೆ ಅಲಾಂಗ್ ವಿತ್ ಅವರು ಏನಾದ್ರು ಈಗ ವರ್ಕ್ ಮಾಡ್ತಾ ಇದ್ರೆ ನಾಳೆ SAPದು ಒಂದು ಕಂಪ್ನಿಯಲ್ಲಿ ಅವರಿಗೆ ಜಾಬ್ ಕೂಡ ಕೊಡ್ತಾರೆ. ಹೇಗಂದ್ರೆ ಇಂಪ್ಲಿಮೆಂಟ್ ಆಗಿರುತ್ತಲ್ಲ ಈಗ ಸಾಫ್ಟ್ವೇರ್ನೆಲ್ಲ. ಸೊ IT ಗೆ ಹೋಗ್ಬೇಕಂತಿಲ್ಲ, ಅವರಲ್ಲಿ ಹೋಗಿರೋ ಕಂಪ್ನಿಯಲ್ಲಿ ಅದು ಅಪ್ಲಿಕೇಶನ್ ಇದ್ರೆ ಅಟ್ಲೀಸ್ಟ್ ಅವರು ಅದನ್ನು ವರ್ಕ್ ಮಾಡ್ಬೋದು. ಈಗ ಡಿಗ್ರಿ ಹೋಲ್ಡರ್ BBM ಇರ್ಬೋದು, BCom ಆರ್ ಎನಿ ಹೋಲ್ಡರ್ ಹೂ ವಾಂಟ್ಸ್ ಟು ಟೇಕ್ ಅಪ್ ಅಲ್ಲ, ಡೆಫಿನೆಟ್ಲಿ ಅವ್ರು ತಗೋಬಹುದು. ಬಟ್ ಡೀಪರ್ ಡೈವ್ ಮಾಡ್ಬೇಕಂತಿಲ್ಲ. ತುಂಬಾ ಡೀಪರ್ ಡೈವ್ ಡಿಸೈನ್ ಮಾಡೋದು, ಅದನ್ನು ಚೇಂಜಸ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ. ಒಂದು ಫ್ಲೋ ನೋಡ್ಬೋದು. ಈಗ ಹೇಗಂತ ಹೇಳಿ, ಒಂದೀಗ ಫಿನಾನ್ಷಿಯಲ್ ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಈಗ ಬ್ಯಾಂಕಿಂಗ್ ಸೈಡ್ ಹೋದರೆ ಅಲ್ಲೂ ಒಂದು SAP ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ನೀವು ಗೊತ್ತಿರಬೇಕು. ಇಲ್ಲ ನಿಮಗೆ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ SAP ಇದೆ, ಅಲ್ಲಿ ಫಿನಾನ್ಸಿಗೆ ಗೊತ್ತಿರಬೇಕು. ಜಸ್ಟ್ ಅದನ್ನು ಪ್ರೊಸೆಸ್ ಕಲಿಬೇಕು, ಗೊತ್ತಿರಬೇಕು. ಮತ್ತು ಈ ಪರ್ಚೇಸ್ ಮಾಡ್ತಾರೆ ಮೆಟೀರಿಯಲ್ನೆಲ್ಲ, ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಸಿಸ್ಟಮಲ್ಲಿ, ಆ ಥರ ಡಾಟಾ ಎಂಟ್ರಿ ಜಾಬ್ ಥರ ಇರುತ್ತೆ. ಸೊ ಆ ಡಾಟಾ ಎಂಟ್ರಿ ಜಾಬ್ ಮಾಡೋಕೆ ನಿಮಗೆ ಒಂದು ಸ್ಕ್ರೀನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಅವ್ರು ಮಾಡ್ಬೋದು ಒಂಥರ ಅಲಾಂಗ್ ವಿತ್ ದ ಎಜುಕೇಶನ್. ಓಕೆ, ಈ ಥರ SAP ಕೋರ್ಸ್ ಮಾಡಿಕೊಂಡು ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು ಅನ್ನುವಂಥ ಸಾಕಷ್ಟು ಸ್ಟೋರೀಸ್ ಇದೆ, ಹಂಡ್ರೆಡ್ಸ್ ಆಫ್ ಸ್ಟೋರೀಸ್, ಸಾಕಷ್ಟು ಅಲ್ಯೂಮ್ನೈಸ್. ಆ್ಯಂಡ್ ಪ್ರಾರಂಭ ಮಾಡಿದ್ದು ನೀವು ಈ ಎಟ್ಟೆ ಕಂಪನಿ ಟ್ಯಾಗ್ ಸ್ಕಿಲ್ಸ್ನ ವಿತ್ ಫೋರ್ ಮೆಂಬರ್ಸ್, ಆ್ಯಂಡ್ ಇವತ್ತು 40+ ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಕಂಪನಿಲಿ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ನಮಗೊಂದು 3 ಎಕ್ಸಾಂಪಲ್ ಕೊಡಿ, SAP ಕೋರ್ಸ್ ನಮ್ಮಲ್ಲಿ ಮಾಡ್ಕೊಂಡ ನಂತರ ಅವ್ರ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು ಅನ್ನುವಂಥದ್ದು. ಹೌದು, ನೀವು ಹೇಳಿದಂಗೆ 150+ ನಾವು ಡೈರೆಕ್ಟ್ಲಿ ಪ್ಲೇಸ್ ಮಾಡಿದ್ವಿ. ಇಂಡೈರೆಕ್ಟ್ಲಿ ಮೋರ್ ದ್ಯಾನ್ 250, 300+ ಆಗಿರ್ಬೋದು. 1000+ ಪೀಪಲ್ ಗಾಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರ್ ಎಂಡ್, ಫ್ರಮ್ ದ ಡಿಫ್ರೆಂಟ್ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡ್ತೀವಿ ಮತ್ತು ವಿಡಿಯೋಸ್ ಎಲ್ಲ ಮಾಡಿ ಕೊಟ್ಟಿದ್ರಲ್ಲಿ ಅವ್ರಿಗೆ ಯೂಸ್ ಆಗಿದೆ. ಅದರಲ್ಲಿ ಒಂದು 3 ಸ್ಟೋರಿ ನನಗೆ ತುಂಬ ಈಗಲೂ ನೆನಪಿದೆ ಹೇಗೆ ಅದು ವರ್ಕ್ ಆಗಿದೆ ಅಂತ. ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ಒಬ್ಬರು ತುಂಬ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರು, ಅವ್ರ ಸಂಬಳ ಚೆನ್ನಾಗಿತ್ತು, 90,000 ತನಕ ಅರ್ನ್ ಮಾಡ್ತಿದ್ರು. ಸಡನ್ ಆಗಿ ಕೋವಿಡಲ್ಲಿ 30,000 ಮಾಡಿದ್ರು, 0 ಮಾಡಿಬಿಟ್ರು. ಸೊ ಅವ್ರು ಆವಾಗ ಸ್ಕಿಲ್ನ ನೋಡ್ತಾ ಇದ್ರು, ಅಪ್ಗ್ರೇಡ್ ಮಾಡ್ಬೇಕಂತ. ಆವಾಗ SAP ಕಲ್ತ್ಕೊಂಡು ಅದರ ಮೇಲೆ ಅವರು ಎಲ್ಲ ಸ್ಕಿಲ್ನ ಅಪ್ಡೇಟ್ ಮಾಡಿದ್ಮೇಲೆ 56 ಏಜಲ್ಲಿ ಅವರು ಕನ್ಸಲ್ಟಿಂಗ್ ಇದಕ್ಕೆ ಸ್ವಿಚ್ ಆಗಿರೋದು, 56ನೇ ವಯಸ್ಸಲ್ಲಿ. ಸೊ ಅದಕ್ಕೆ ಯಾವಾಗ ಹೇಳ್ತೀನಿ ನಾನು, ಏಜ್ ಲಿಮಿಟ್ ಇಲ್ಲ ಈ ಕನ್ಸಲ್ಟಿಂಗಲ್ಲಿ. ನೀವು ಸ್ವಿಚ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಿಮಗೆ ಬೇಕೇ ಬೇಕು ಅಂದರೆ ಸೊ ನೀವು ಟ್ರೈ ಮಾಡ್ಬೋದು ಎಲ್ಲರೂ. ಒಂದು ಸ್ಟೋರಿ. ಇನ್ನೊಂದು ಒಂದು ಇಂಟರ್ನ್ಯಾಷನಲ್ ಕಸ್ಟಮರ್ ನನಗೆ, ಅಂದರೆ ಕಸ್ಟಮರ್ ಅಂದರೆ ಈ ಕನೆಕ್ಟೆಡ್ ವಿತ್ LinkedIn ಇಂದ ಕನೆಕ್ಟ್ ಆಗಿರೋದು. LinkedIn ಒಂದು ಇದು ಪೋರ್ಟಲ್, ಈಗ ಎಲ್ಲರೂ ಪ್ರೊಫೈಲ್ ಅಪ್ಡೇಟ್ ಮಾಡ್ತಾರೆ. LinkedIn ಕನೆಕ್ಟ್ ಆಗಿದ್ದು ಫ್ರಮ್ ಕ್ಯಾಮ್ರೂನ್ ಅಂತ ಒಂದು ಕಂಟ್ರಿ, ಸ್ಮಾಲ್ ಕಂಟ್ರಿ ಕ್ಯಾಮ್ರೂನ್. ಇವನ್ ಐ ವಾಸ್ ನಾಟ್ ನೋಯಿಂಗ್ ಅಬೌಟ್ ಇಟ್, ಗೊತ್ತಿರಲಿಲ್ಲ ಅವ್ರಿಗೆ ಅವ್ರು ಯಾರು ಅಂತ ಫಸ್ಟಿಗೆ. ಸೊ ಈ ರೀಚ್ ಔಟ್ ಮೀ. ಅವಾಗ ನಾನು ಅವಾಗ SAP ಗುರು ಮಾಡ್ತಿದ್ದೆ, ಅವಾಗ ಸೇಮ್ ಟ್ಯಾಕ್ಸ್ ಸ್ಕಿಲ್ಸ್ ಆಗಿರಲಿಲ್ಲ. ಸೊ ಅಲ್ಲಿಂದ ನಾನು ಅವ್ರನ್ನ ಕನೆಕ್ಟ್ ಮಾಡಿದಾಗ ಹಿ ಈಸ್ ಲೈಕ್ ಎ ಫ್ರೆಂಚ್ ಸ್ಪೀಕಿಂಗ್ ಪರ್ಸನ್. ನನಗೆ ಅದು ಅರ್ಥ ಆಗಲ್ಲ. ಸೊ ಯೂಸ್ ಟು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿ ಕಮ್ಯುನಿಕೇಟ್ ಮಾಡಿ. ಬಟ್ ಅವ್ರು ತುಂಬ ಇಂಟ್ರೆಸ್ಟ್ ಇದ್ದ, ನಾನು ಮಾಡಲೇಬೇಕು ಹಾಗೆ ಅಂತ. ನನಗೆ ಫಸ್ಟಿಗೆ ಆಯಿತು ಇವ್ರನ್ನ ಹೇಗೆ ಮಾಡೋದು, ನನಗೆ ಧೈರ್ಯ ಇರಲಿಲ್ಲ, ವರ್ಕೌಟ್ ಆಗುತ್ತಿಲ್ಲ ಅಂತ. ಬಟ್ ಅವ್ರು ಫಾಲೋ ಅಪ್ ಮಾಡ್ತಿದ್ದ, ಮಾಡಬೇಕಂತ. ದೆನ್ ಗೈಡ್ ಮಾಡ್ತಿದ್ದೆ. ಬಟ್ ನಂಗೆ ಅರ್ಥ ಆಯ್ತು ಆಮೇಲೆ, ಅವ್ನು ಇಂಟರ್ನೆಟ್ ಬೇಕು ಅಂದರೆ ಒಂದು ದಿನ ಯೂಸ್ ಮಾಡೋಕ್ಕೆ 3 ದಿನ ಕೆಲಸ ಮಾಡಬೇಕಿತ್ತು ಫಾರ್ಮಲ್ಲಿ. 3 ದಿನ ಕೆಲಸ ಮಾಡಿ ಫಾರ್ಮಲ್ಲಿ, ಅದಕ್ಕೆ ಇಂಟರ್ನೆಟ್ ದುಡ್ಡು ತಗೊಂಡು ಇಂಟರ್ನೆಟ್ ಬೈ ಮಾಡಿ ದೆನ್ ಕನೆಕ್ಟ್ ಆಗ್ತಿದ್ದೆ ನನ್ನ ಜೊತೆ. ಅದು ಮುಗಿದ ತಕ್ಷಣ ವಿಡಿಯೋ ಕಾಲು ಇದಕ್ಕೆ ಎಲ್ಲ ಕಟ್ ಆಗ್ತಿತ್ತು. ಮತ್ತೆ ಒಂದು ವೀಕ್ 2 ವೀಕ್ಸ್ ಮತ್ತೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಕಲಿತಿದ್ದೆ. ಆ ಥರ ಮಾಡಿ he took almost 2.5 years to move from that small country to ಪ್ಯಾರಿಸ್ ಫಾರ್ SAP ಜಾಬ್ಗೆ ಅಂತಾನೆ. ಅದ್ರ ಜೊತೆ ಇನ್ನೊಬ್ರು LinkedIn ಅವರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ. ಹೇಗಂದ್ರೆ ವೀಸಾ ಪ್ರೊಸೆಸ್ ಮಾಡೋದು, ಫ್ಲೈಟ್ ಬುಕ್ ಮಾಡೋದೆಲ್ಲ. ಸೊ ಹಿ ಆಲ್ಸೋ ಅನ್ನೋನ್ ಪರ್ಸನ್. ಆ ಥರ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಹಿ ಗಾಟ್ ಅನ್ ಆಪರ್ಚುನಿಟಿ. ಇಟ್ಸ್ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಆ್ಯಂಡ್ ಹಿ ಮೇಡ್ ಎ ವಿಡಿಯೋ ಕಾಲ್. ನಂಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದ. ನಾವು ಹಿ ಹ್ಯಾಸ್ ಆಲ್ ದ ಥಿಂಗ್ಸ್ ಇನ್ ಪ್ಯಾರಿಸ್. ಈಗ ಕಾರ್ ತಗೊಂಡಿದ್ದಾನೆ, ಲೈಸೆನ್ಸ್ ಮಾಡಿದ್ದಾನೆ. ಹಿ ಯೂಸ್ ಟು ಸೆಂಡ್ ಎವ್ರಿ ಡೀಟೇಲ್ಸ್. ಇನ್ನೊಬ್ರು ಕೋವಿಡ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಕೆಲಸ ಮಾಡ್ತಿದ್ರು. ಸೊ ರೈಟ್ ಎವ್ರಿಥಿಂಗ್ ಡೌನ್. ಅವಾಗೆಲ್ಲ ತುಂಬ ಪ್ರಾಬ್ಲಮ್ ಆಯಿತು. ಮತ್ತು ಆಲ್ಮೋಸ್ಟ್ 16 to 18 months ಜಾಬ್ಲೆಸ್ ಇದ್ದರು.
ಆ್ಯಂಡ್ ಎಲ್ಲ ಕಡೆ ಟ್ರೈನಿಂಗ್ ಮಾಡಿದ್ರು SAP ಇದೆಲ್ಲ ಮಾಡಲಲ್ಲಿ, ಬಟ್ ಯಾರು ಅವ್ರಿಗೆ ಗೈಡೆನ್ಸ್ ಕೊಟ್ಟಿಲ್ಲ. ಆ್ಯಂಡ್ ಹಿ ಹ್ಯಾಸ್ ಡ್ರಾನ್ ಆಲ್ ಇಸ್ PF ಅಕೌಂಟ್ ಆಲ್ಸೋ. ದೆನ್ ಈ ರೀಚ್ ಔಟ್ ಮೀ, ಪ್ರಶನ್ ನನ್ನ ಹತ್ರ ಏನೂ ಇಲ್ಲ ಅಮೌಂಟಿಗೆ, ಐ ಪೇ 10,000 rupees ನಾವು ಫಾರ್ ಇದು ಅಡ್ವಾನ್ಸ್ ಥರ. ಸೊ ಬಿಲೀವ್ ಮೀ, ಐ ವಿಲ್ ಗಿವ್ ಯು ಪೇಮೆಂಟ್ ಆಫ್ಟರ್ ಜಾಬ್ ಅಂತ. ಸೊ ದೆನ್ ಐ ವರ್ಕ್ಡ್ ಆನ್ ಹಿಮ್ ಆಲ್ಮೋಸ್ಟ್ ನಾನು 9 to 10 months ವರ್ಕ್ ಮಾಡಿದ್ದೀನಿ. ದೆನ್ ಹಿ ಹ್ಯಾಸ್ ಟೇಕನ್ internship, training completion, all that documentation he has taken along with this previous job. ಮಾಡಿ he tried for one of the companies, IT company, big MNCs ಅಲ್ಲಿ he got a job. 15 lakhs ಇತ್ತು ಮುಂಚೆ ಬೇರೆ ಫೀಲ್ಡ್ ಅಲ್ಲಿ. ಸೊ ಜಾಬ್ಲೆಸ್ ಫಾರ್ ಆಲ್ಮೋಸ್ಟ್ 18 months. Then he got 21 lakhs package in IT company. And now he almost ಈಗ 2.5-3 years ಆಯಿತು. ಸೊ he is managing really well. ಆ ಥರ ತುಂಬ ಸ್ಟೋರೀಸ್ ಆಗಿದೆ. ಈವನ್ ಫ್ರೆಶರ್ಸ್ ಅಲ್ಲಿ ಒಬ್ಳು ಹುಡುಗಿ ಫ್ರೆಶರ್ ಆಗಿ ಜಾಯ್ನ್ ಆಗಿದ್ದು, ಆಮೇಲೆ 1 ವರ್ಷ ಶಿ ಟೇಕನ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರ್ ಎಂಡ್ ಆ್ಯಂಡ್ ಶಿ ಟ್ರೈಡ್ ಫಾರ್ ಅ ಜಾಬ್. ಆ್ಯಂಡ್ ಕಾಗ್ನಿಟನ್ಸ್ ಅಂತ ಕಂಪ್ನಿಯಲ್ಲಿ ಶಿ ಗಾಟ್ ಅ ಜಾಬ್. ಅಲ್ಲಿ ಹೇಳ್ತಾ ಇದ್ರಂತೆ, ಇಷ್ಟು ನಾಲೆಜ್ ಯಾರಿಗೂ ಇರಲಿಲ್ಲ ನಮಗೆ, ಇವನ್ ಯುವರ್ ಫ್ರೆಶರ್, ಯುವರ್ ಕಮಿಂಗ್ ಹಿಯರ್ ಆ್ಯಂಡ್ ಈ ಥರ ಕೆಲಸ ಮಾಡ್ತಿದ್ಯಾ ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ರೀಸೆಂಟ್ಲಿ ಶಿ ಮೆಸೇಜ್ ಮೀ ದಟ್ 3 ವರ್ಷ ಆಯ್ತು ಸರ್, ನನಗೀಗ ಜಾಬ್ ಚೇಂಜ್ ಮಾಡಬೇಕಂತ. ಶಿ ವಾಸ್ ಸ್ಕಿಲ್ಲಿಂಗ್ ಆಲ್ಸೋ ಆನ್ ಅದರ್ ಟೆಕ್ನಾಲಜಿ. ಸೊ ಅದಕ್ಕೆ ತುಂಬ ಜನ ನಮ್ಮ ಹತ್ರ ಕಲ್ತವರು ಈಗ ವಾಪಸ್ ನಮ್ಮ ಹತ್ರನೇ ಬರ್ತಿದ್ದಾರೆ. 3 ವರ್ಷ ಹಿಂದೆ ಟೆಕ್ನಾಲಜಿ ಈಗ ಮಾಡ್ಯೂಲಲ್ಲಿ ಕಲಿತು ಜಾಬ್ ಆದಾರೆಲ್ಲ ವಾಪಸ್ ನಮ್ಮ ಹತ್ರನೇ ಬರ್ತಾರೆ. ಸೊ ನಮ್ದು ಈಗ ಎಲ್ಲ ಆಸ್ಪಿರೆಂಟ್ಸ್ ರಿಟರ್ನ್ ಆಗಿರ್ತಾರೆ, ನಮ್ಮ ಹತ್ರನೇ ವಾಪಸ್ ಬಂದು ಕೇಳ್ತಾರೆ. ಆ ಟ್ರಸ್ಟ್ ನೀವು ಅಪ್ಡೇಟ್ ಆಗ್ತಾ ಇರಬೇಕು, ಲೇಟೆಸ್ಟ್ ಏನಿದೆ ಎಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಏನಾಗುತ್ತೆ, ಒಂದು IT ಕಂಪನಿಲಿರೋರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವ್ರನ್ನೆಲ್ಲ ನೋಡಿದಾಗ ನಾವು ಎಷ್ಟು ಸಂಪಾದನೆ ಇದೆ ಅವ್ರಿಗೆ, ಎಷ್ಟು ಲ್ಯಾವಿಶ್ ಲೈಫ್ ಸ್ಟೈಲ್ ಅಂತೆಲ್ಲ ಅನ್ಕೋತೀವಿ. ಬಟ್ ಐಮ್ ಶೋರ್ ಎಲ್ಲರಿಗೂ ಹಾಗಿರಲ್ಲ. ನಿಜವಾಗ್ಲೂ ಈ ಥರದ ಸ್ಕಿಲ್ಸ್ನ ಅಟ್ಯಾಚ್ ಮಾಡ್ಕೊಂಡವರು ಬೆಳೀತಾ ಹೋಗ್ತಾರೆ ಈ ಇಂಡಸ್ಟ್ರಿನಲ್ಲಿ ಅಂತ. ಕರೆಕ್ಟಾ? ಸೊ ಟ್ಯಾಗ್ ಸ್ಕಿಲ್ಸ್ ಅಲ್ಲಿ ಫಸ್ಟ್ ದ ಬೆಸ್ಟ್ ಪಾರ್ಟ್ ಇಸ್ ದಟ್ ನೀವು ಅವ್ರು ಬಂದು ಯಾವುದೋ ಕೋರ್ಸ್ ಕೇಳಿದ್ರು ಅಂದ ತಕ್ಷಣ ನೀವು ಆಯ್ತು ನಾಳೆಯಿಂದ ಕೋರ್ಸ್ಗೆ ಜಾಯ್ನ್ ಆಗಿ ಇಷ್ಟು ಫೀಸು ಹೀಗೆ ಮಾಡಲ್ಲ. ನೀವು ಅವ್ರ ಜೊತೆ ಕೂತು ಮಾತಾಡ್ತೀರಾ, ಸಮಾಲೋಚನೆಯ ನಂತರ ಯು ವಿಲ್ ಆಲ್ಸೋ ಗಿವ್ ಯೋರ್ ಇನ್ಪುಟ್ ಸೇಯಿಂಗ್ ನೀವು ಇದಿದ್ದು ಮಾಡ್ಕೊಂಡ್ರೆ ಬೆನಿಫಿಷಿಯಲ್ ಅಂತ. ಆ್ಯಂಡ್ ಅವ್ರನ್ನು ಕೇಳ್ತೀರಾ, ಒಂದು ಮಿಡಲ್ ಗ್ರೌಂಡ್ಸ್ಗೆ ಬಂದು ನಿಜವಾಗ್ಲೂ ಏನು ನೀಡೆಡ್ ಇದೆ ಅದನ್ನ ಕೊಡ್ತೀರಾ ನೀವು. ಎಷ್ಟು ನಂಬರ್ ಆಫ್ ಕೋರ್ಸಸ್ ಹೇಳಬೇಕು ಅನ್ನೋದಿದ್ರೆ ಟ್ಯಾಗ್ ಸ್ಕಿಲ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಕೋರ್ಸಸ್ನ ಕೊಡ್ತಾ ಇದ್ದೀರಾ? ಈಗ ಟೋಟಲ್ ನಮ್ಮದು ಟ್ಯಾಗ್ ಸ್ಕಿಲ್ಸ್ 15+ ಕೋರ್ಸಸ್ ಇದೆ. ಓಕೆ. ಈಗ ನಾವು ಇನಿಷಿಯಲಿ ನಾವು ಡಿಸ್ಕಸ್ ಮಾಡಿದಾಗ SAP ಜೊತೆ ಡಾಟಾ ಅನಾಲಿಟಿಕ್ಸ್, ಡಾಟಾ ಸೈನ್ಸ್, ಆಮೇಲೆ ಈಗ ಮ್ಯೂಲ್ಸಾಫ್ಟ್, ಸೇಲ್ಸ್ ಫೋರ್ಸು, ಆ ಥರ ಯಾವುದೆಲ್ಲ ರಿಕ್ವೈರ್ಮೆಂಟ್ ಇದೆ ERP ಅಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ತಿದ್ವಿ. ಯಾಕಂದರೆ ಎಲ್ಲನೂ ನಾವು ಆ್ಯಡ್ ಮಾಡಿದರೆ ಸೊ ಕ್ವಾಲಿಟಿ ಆಫ್ ಡೆಲಿವರಿ ಆಗಲ್ಲ ಅಂತ ಲಿಮಿಟೆಡ್ ಕೋರ್ಸಸ್ ಇಟ್ಟಿದ್ದೀವಿ. ಮತ್ತು ಟ್ರೆಂಡಿಂಗ್ ಏನಿದೆ ಮತ್ತು ಯಾವುದು ಬೇಕಾಗಿದೆ ಅದನ್ನು ನಾವು ಆನ್ಬೋರ್ಡ್ ಮಾಡ್ತಾ ಇದ್ದೀವಿ. ಎವ್ರಿ 3 months or 6 months ವಿ ಆರ್ ಆನ್ಬೋರ್ಡಿಂಗ್ ಒನ್ ಮೋರ್ ಲೈಕ್ ಫ್ಯೂ ಟೆಕ್ನಾಲಜಿ ವಿಚ್ ವಿ ಹ್ಯಾವ್ ಟು ಟ್ರೈನ್. ಇವನ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು AI ಎಲ್ಲ ನಾವು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಇನ್ನೂ ಮೆಚುರಿಟಿ ಬಂದಿಲ್ಲ. ಯಾಕಂದರೆ ಈಗ ನಾವು ಟ್ರೈನ್ ಮಾಡಿದರೆ ನಾವು ಬಿಸ್ನೆಸ್ ಮಾಡ್ಬೋದು, ಎಲ್ಲರೂ ಬಂದು ಸೇರ್ತಾರೆ, ನಾವು ಅವ್ರಿಗೆ ಟ್ರೈನ್ ಮಾಡಿ ಮುಗಿಸ್ಬೋದು, ಬಿಸ್ನೆಸ್ ಆಗುತ್ತೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಆ ಥರ ಯಾವುದು ನೀಡ್ ಇದೆ ಇಮಿಡಿಯೇಟ್ಲಿ ಅದನ್ನು ಅರ್ಥ ಮಾಡಿಸಿ ಹೇಳೋಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಮಾರ್ಕೆಟಲ್ಲಿ, ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಟ್ರೈನ್ ಮಾಡ್ತಿದ್ವಿ. 15+ ಕೋರ್ಸಸ್ ಇದೆ. ಮತ್ತು ಅಡಿಷ್ನಲಿ ನಾವು ಈ ವರ್ಷ ಪ್ಲಾನ್ ಮಾಡ್ತಿದ್ದೀವಿ ಒಂದು ಫ್ಯೂ ಮೋರ್ ಕೋರ್ಸಸ್ನ ಆ್ಯಡ್ ಮಾಡಬೇಕಂತ. ಓಕೆ. ಸೊ ಇವಾಗ ಒಂದು 5 ಲಕ್ಷ ಪ್ಯಾಕೇಜ್ ಇರೋರು, 10 ಲಕ್ಷ ಪ್ಯಾಕೇಜ್ ಇರೋರು ಹೇಳೋಣ, 20+ ಹೋಗಬೇಕು ನಾನು ಅನ್ನೋದಿದ್ರೆ ಅವರು ವರ್ಷ ಆಗೋ ಹೈಕಕ್ಕಾದರೆ ತುಂಬ ಟೈಮ್ ಹಿಡಿಯುತ್ತೆ. ಕರೆಕ್ಟ್. ಸೊ ನಿಮ್ಮಲ್ಲಿ ಒಂದಷ್ಟು ಸ್ಕಿಲ್ಸ್ಗಳನ್ನು ಅವರು ಯುನೋ ಇಫ್ ದೇ ಟ್ಯಾಗ್ ದೆಮ್ಸೆಲ್ಸ್ ವಿತ್ ಸ್ಕಿಲ್ಸ್ ಫ್ರಮ್ ಟ್ಯಾಗ್ ಸ್ಕಿಲ್ಸ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿದ್ರೆ ಎಷ್ಟು ಕ್ವಿಕ್ಕಾಗಿ ಇದನ್ನ ಅಚೀವ್ ಮಾಡ್ಬೋದು ಅನ್ಸುತ್ತೆ? ನಾನು ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳೋ ಬದಲು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನಗೆ ಒಂದು 25 ಲಕ್ಷ ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ಪ್ರೀವಿಯಸ್ ಕಂಪ್ನಿಯಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದ್ಯಾನ್ 12+ ಇಂಟು ಕನ್ಸಲ್ಟಿಂಗ್ ಅಂತ ಇದ್ದಾಗ ಅವ್ರು ನನಗೆ 4x ಆಫ್ ನಾನು ಅದರಿಂದ ಬಿಸ್ನೆಸ್ ತಂದರೆ ಮಾತ್ರ ಅಷ್ಟು ಕೊಡ್ತಾರೆ. ನಿಮ್ಗೆ ಒಂದು 25 ಲಕ್ಷ ಈಗ ಕೊಡ್ತಾರಂದ್ರೆ ಇಮಿಡಿಯೇಟ್ಲಿ ಅವ್ರು ನಿಮ್ಮ ಹತ್ರ 1 CR 1 crores ಆಫ್ ರೆವೆನ್ಯೂ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈಗ ಯಾರಾದರೂ 20 ಲಕ್ಷ ಬೇಕು ಅಂತ ಕೇಳಿದರೆ 10 ಲಕ್ಷ ಅಲ್ಲ 5 ಲಕ್ಷ ಡೈರೆಕ್ಟ್ಲಿ ಒಂದು 4 times ಆಫ್ ಜಾಸ್ತಿ ಅಲ್ವಾ, ಅವ್ರಿಗೆ ಆ ಪೊಟೆನ್ಷಿಯಲ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ನ ತಗೊಂಡು ಮತ್ತು ಅಲ್ಲಿ ರಿಸ್ಕ್ ತಗೊಳ್ಳೋ ಇದು ಸ್ಕಿಲ್ ಇರಬೇಕು. ಮೇನ್ಲಿ ಸ್ಕಿಲ್ಗಿಂತ ಜಾಸ್ತಿ ಆ ರಿಸ್ಕ್ ತಗೊಳ್ಳೋ ಒಂದು ಕೆಪಾಸಿಟಿ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ಇಟ್. ಮತ್ತು ಅದಕ್ಕೆ ಬೇಕಾಗಿದ್ದು ಸ್ಕಿಲ್ನ ಅವರು ಆ್ಯಡ್ ಮಾಡಿದಾಗ ಒಂದು ಯಾವ ಡಿಮಾಂಡಿಂಗ್ ಇದೆ. ಎಕ್ಸಾಂಪಲ್ ಈಗ ರೆಗ್ಯುಲರ್ ಆಗಿರೋ ಕೋರ್ಸ್ನ ರೆಗ್ಯುಲರ್ ಆಗಿ ಮಾಡ್ಯೂಲ್ನ ತಗೊಂಡ್ರೆ ಡಿಮಾಂಡ್ ಇರಲ್ಲ ಮಾರ್ಕೆಟಲ್ಲಿ. ಅದೇ ನೀವು ಹೊಸದು ಕಲ್ತ್ಕೊಂಡು ಅದು ಯಾರಿಗೆ ಗೊತ್ತಿಲ್ಲ ಅಂದರೆ ಅವಾಗ ಅಂಥವ್ರನ್ನ ಹೈರ್ ಮಾಡ್ತಾರೆ, ಎಷ್ಟು ಕೇಳಿದ್ರು ಅವ್ರು ಆಫರ್ ಕೊಡ್ತಾರೆ. ಈಗ ನಾನು ನೋಡಿದ ಪ್ರಕಾರ ಒಬ್ಬರು 7 lakh ಪ್ಯಾಕೇಜ್ ಇತ್ತು, 22 lakhs ಸಿಕ್ಕಿದೆ ಅವರಿಗೆ ಪ್ಯಾಕೇಜ್. ಸೊ ಆಲ್ಮೋಸ್ಟ್ 15 lakhs ಹೈಕ್. ಹೇಗೆ ಮಾಡ್ತಾರೆ ಹೇಳಿ, ಒಂದು ಕಂಪ್ನಿ ಇಂಟರ್ವ್ಯೂ ಕೊಡ್ತಾರೆ, ಇನ್ನೊಂದು ಕಂಪ್ನಿ ಇಂಟರ್ವ್ಯೂ ಕೊಡ್ತಾರೆ, ಅವ್ರು ನೋಡ್ತಾರೆ ಯಾವ ಕಂಪ್ನಿಯಲ್ಲಿ ಯಾವ್ದು ಜಸ್ಟ್ ಹೈಕ್ ಜಾಸ್ತಿ ಇದೆ, ಆಫರ್ ಇದೆ, ಆ ಕಂಪ್ನಿಗೆ ಜಂಪ್ ಮಾಡ್ತಾರೆ. ಸೊ ಅವ್ರದ್ದು ಈಗ ಯಾರು ನೋಡ್ತಿದ್ದಾರೆ ಪ್ಯಾಕೇಜ್ ಅವ್ರು ಸರಿಯಾಗಿ ಸೆಟ್ ಮಾಡಬೇಕು, ನನಗೆ ಇಷ್ಟೇ ಪ್ಯಾಕೇಜ್ ಬೇಕು ಅಂತ ಹೋಗಿ ಅವ್ರ ಕಂಪ್ನಿ
ಕಂಪ್ನಿ ಹತ್ರ ಅವ್ರು ಲೈಕ್ ಎಕ್ಸ್ಪ್ಲೇನ್ ಮಾಡಬೇಕು. ಡಿಮಾಂಡ್ ಮಾಡುವಾಗ ಸುಮ್ಮನೆ ನನಗೆ 20 ಲಕ್ಷ ಬೇಕು ಅಂತ ಯಾರು ಕೊಡಲ್ಲ. ಸೊ ಯು ಹ್ಯಾವ್ ಟು ಜಸ್ಟಿಫೈ ವೈ ಯು ಆರ್ ಆಸ್ಕಿಂಗ್ ಫಾರ್ ದಿಸ್ ಮಚ್ ಆಫ್ ಪ್ಯಾಕೇಜ್, ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ ಯಾವ್ದು ನೀವು ಹ್ಯಾಂಡಲ್ ಮಾಡ್ಬೋದು. ಈಗ SAP ಅಲ್ಲಿ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಬಂದಾಗ, ಇಂಪ್ಲಿಮೆಂಟೇಷನ್ ಅಂದರೆ ಫ್ರಮ್ ದ ಸ್ಕ್ರಾಚ್ ಮಾಡ್ತಾರಲ್ಲ ಅಂಥ ಪ್ರಾಜೆಕ್ಟಿಗೆಲ್ಲ ಜಾಸ್ತಿ ಡಿಮಾಂಡ್ ಇರುತ್ತೆ ಇನಿಷಿಯಲಿ. ಈಗ ಹೊಸದಾಗಿ ಕಂಪನಿ ಮಾಡುವಾಗ ಅಲ್ಲಿ 6 ಮಂತ್ಸ್ ಒಳಗೆ ಮುಗಿಸ್ಬೇಕು ಪ್ರಾಜೆಕ್ಟ್ನ, 9 ಮಂತ್ಸ್ಗೆ ಮುಗಿಸ್ಬೇಕು, ಆವಾಗ ಜಾಸ್ತಿ ಬಿಲ್ಲಿಂಗ್ ಇರುತ್ತೆ. ಆ ಬಿಲ್ಲಿಂಗ್ ಇರುವಾಗ ಆ ಟೈಮಲ್ಲಿ ನಿಮಗೆ ತುಂಬ ಅಮೌಂಟ್ ಬರುತ್ತೆ. ಅದೇ ನೀವು ಸಪೋರ್ಟ್ ಮಾಡ್ತೀರಾ, ರೆಗ್ಯುಲರ್ ಆಗಿ ರೂಟೀನ್ ಆಗಿ ಜಾಬ್ ಮಾಡ್ತೀರಾ, ಆವಾಗ ನಿಮಗೆ ಅದರಲ್ಲಿ ಜಾಸ್ತಿ ಸಂಬಳ ಇನ್ಕ್ರೀಸ್ ಆಗಲ್ಲ. ಎವ್ರಿ ಇಯರ್ ನನಗೆ ನಿಮಗೆ 10%, 20%, ಸಮ್ಟೈಮ್ಸ್ 2%, 3% ಹೈಕ್, 1% ಹೈಕ್ ಆಗಿರುತ್ತೆ. ನೀವು ಹೇಳ್ದಂಗೆ ಎಲ್ಲರೂ ಲ್ಯಾವಿಶ್ ಆಗಿ ಲೀಡ್ ಮಾಡ್ತಿಲ್ಲ ಲೈಫ್ IT ಅಲ್ಲಿ. ಮುಂಚೆ ಎಲ್ಲ ಆಗ್ತಿತ್ತು. ಇವಾಗ ನಾನು ಹೇಳ್ತೀನಿ, ನಮ್ಮ ಸರ್ಕಲಲ್ಲಿ ಕೂಡ ಅಷ್ಟೇ, ನನಗೆ ಎಕ್ಸ್ಪೀರಿಯನ್ಸ್ ಇರುವಾಗ ಕೆಲವರು ಜಾಸ್ತಿ ಸಂಬಳದವರು ಇದ್ದರು, ಕೆಲವರು ಕಡಿಮೆ ಸಂಬಳ ಇದ್ದಾರೆ, ಕೆಲವರು ಒಂದೇ ಕಂಪ್ನಿಯಲ್ಲಿ ಇದ್ದಾರೆ. ಈಗ ಇನ್ನೂ ಕೂಡ ಫಸ್ಟ್ ಕಂಪ್ನಿಯಲ್ಲಿ ಇದ್ದಾರೆ, ಸೆಕೆಂಡ್ ಕಂಪ್ನಿ ಇದ್ದಾರೆ. ನಾನು ಜಾಯ್ನ್ ಆಗಿದ್ದು ಪ್ರೀವಿಯಸ್ಲಿ. ಈಗ ಅವ್ರ ಸಂಬಳ ಕಡಿಮೆನೇ ಇದೆ, ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ಎಷ್ಟು ಎಕ್ಸ್ಪೀರಿಯನ್ಸ್ ತಗೊಳ್ತೀವಿ ಮತ್ತು ರಿಸ್ಕ್ ತಗೋಬೇಕು. ಈಗ ಎವ್ರಿ ಕಂಪ್ನಿಗೆ ಹೋದಾಗ ನೀವು ಹೊಸದಾಗಿ ಕಲಿಬೇಕಾಗತ್ತೆ, ಮತ್ತು ನಿಮಗೆ ಟೈಮ್ ಇರಲ್ಲ, ಲೈಕ್ ಸೇಮ್ ವರ್ಕ್ನ ಮಾಡೋ ಥರ ಇರಲ್ಲ. ಹೊಸದಾಗಿ ನೀವು ಕಲಿಬೇಕು, ಹೊಸದಾಗಿ ಎಕ್ಸಿಕ್ಯೂಷನ್ ಮಾಡಬೇಕು. ಆವಾಗ ನಾನು ಹೇಳ್ತೀನಿ 5 ಲಕ್ಷ, 6 ಲಕ್ಷ, 8 ಲಕ್ಷ ಇದ್ದರೆ ಪ್ಯಾಕೇಜ್, 20 ಲಕ್ಷ ಬೇಕು ಅಂದರೆ ನಾವು ಅದನ್ನು ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ವಿ ಶುಡ್ ಡಿಮಾಂಡ್. ನಿಮ್ಮ ಹತ್ರ ಬಂದು ಹೇಳಬಹುದಾ, ಸೇಮ್ ನನಗೆ 8 ಲಕ್ಷ ಬರ್ತಾ ಇದೆ, ನನಗೆ 20 ಲಕ್ಷ ಬೇಕು, ಏನೇನು ಸ್ಕಿಲ್ಸ್ ಬೇಕು ನನಗೆ ಹೇಳಿ. ಸೊ ವಿಲ್ ಯು ಗೈಡ್ ದೆಮ್ ವಿತ್ ದಟ್? ಖಂಡಿತ ಹೇಳ್ತೀವಿ. ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತ ನಾವು ಅದನ್ನೆಲ್ಲ ಅನಲೈಸಿಸ್ ಮಾಡಿ ಯಾರೆಲ್ಲ ಆಗಿದ್ದಾರೆ ಈಗ ನಾವು ತಗೊಳ್ತೀವಿ, ಆ ಪ್ರೊಫೈಲ್ ತಗೊಳ್ತೀವಿ. ನೋಡಿ ಇವರೆಲ್ಲ ಕಲ್ತ್ಕೊಂಡವರು ಇಷ್ಟು ಪ್ಯಾಕೇಜ್ ಇಂದ ಇಷ್ಟು ಪ್ಯಾಕೇಜ್ ರೀಚ್ ಆಗಿದ್ದಾರೆ. ಸೊ ನಾವು ಸುಮ್ಮನೆ 1-2 ಪ್ರೊಫೈಲ್ ಹೇಳಿ 8 ರಿಂದ 20 ಲಕ್ಷ ಆಗಿದೆ ಅಂದರೆ ಅದು ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಬಟ್ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಹೇಗೆ ಆಯ್ತು. ಈಗ ಎಕ್ಸಾಂಪಲ್ ಒಬ್ಬರು ನಮ್ಮ ಹತ್ರ ಕಲ್ತ್ಕೊಂಡವರು 2019 ಕಲ್ತ್ಕೊಂಡಿದ್ದು. ಓಕೆ, ಕಲ್ತ್ಕೊಂಡಿದ್ದವರು ಫಸ್ಟ್ ಅವರಿಗೆ 30,000 ಸಂಬಳ ಇತ್ತು. ಅಲ್ಲಿಂದ ಅವರು ನೆಕ್ಸ್ಟ್ ಒಂದು ಕಂಪ್ನಿಗೆ ಸ್ಟಾರ್ಟ್ ಮಾಡಿದ್ರು, 8 lakh ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕನ್ಸಲ್ಟಿಂಗ್ ಕಂಪನಿಗೆ. ಆಮೇಲೆ 1.5 ವರ್ಷ 2 ವರ್ಷಕ್ಕೆ ಕೆಲಸ ಮಾಡಿ ಅವ್ರಿಗೆ 16 ರಿಂದ 18 ಲಕ್ಷ ಆಫರ್ ಬಂತು ಒಂದು ಕಂಪ್ನಿಯಿಂದ. ಇನ್ನೊಂದು ಕಂಪ್ನಿಗೆ ಅವ್ರು ಕೌಂಟರ್ ಆಫರ್ ಕೇಳಿದ್ರು, 20 ಲಕ್ಷ ಬಂತು. ಸೊ 4 ವರ್ಷ ಪೀರಿಯಡಲ್ಲಿ, 4 years ಪೀರಿಯಡಲ್ಲಿ 30,000 ಸಂಬಳದಿಂದ 20 lakhs ಪ್ಯಾಕೇಜ್ ಇಯರ್ಲಿ ಬರೋ ಥರ ಆಯಿತು. ಬಟ್ ಡೆಡಿಕೇಶನ್ ಅಷ್ಟು ಹಾಕಿದ್ದಾರೆ. ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡಿ ಈ ಪರ್ಸನ್ ಈ ಥರ ಎಫರ್ಟ್ ಹಾಕಿದ್ದಕ್ಕೆ, ಈ ಥರ ಪ್ರೊಸೆಸ್ ಮಾಡಿದ್ದಕ್ಕೆ ದೆನ್ ಈ ರೀಚ್ ಟು ದಿಸ್ ಲೆವೆಲ್ ಅಂತ ಹೇಳ್ತೀವಿ. ಅದರ ಮೇಲೆ ಅವ್ರು ಡಿಸೈಡ್ ಮಾಡಿದಾಗ ವಿ ವಿಲ್ ಆನ್ ಬೋರ್ಡ್ ಎನ್ರೋಲ್ ಮಾಡ್ತೀವಿ. ಓಕೆ. ಸೊ ERP ಕೋರ್ಸಸ್ನ ಹೊರತುಪಡಿಸಿ ಡೇಟಾ ಅನಲಿಸ್ಟ್ ಕೋರ್ಸ್ ಇದೆ, ಡೇಟಾ ಸೈನ್ಸ್ ಕೋರ್ಸ್ ಇದೆ. ಇದು ಯಾರಿಗೆ ಹೆಲ್ಪ್ಫುಲ್ ಪ್ರಶಾಂತ್? ಈಗ ಕೆಲವರು ಹೇಳ್ತಾರೆ ನನಗೆ SAP ಬೇಡ. ಓಕೆ, ಹೇಳ್ತಾರೆ SAP ಬೇಡ ನನಗೆ, ಆಲ್ರೆಡಿ ಮಾರ್ಕೆಟಲ್ಲಿ SAP ಇದ್ದಾರೆ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಐ ವಾಂಟ್ ಟು ಟೇಕ್ ಸಮಥಿಂಗ್ ಡಿಫ್ರೆಂಟ್. ದೆನ್ ವಿಲ್ ಗಿವ್ ದಿಸ್ ಆಪ್ಷನ್ಸ್. ಓಕೆ, ಈ ಥರ ಆಪ್ಷನ್ಸ್ ಇದೆ ತಗೊಳ್ಳಿ ಅಂತ. ಆವಾಗ ಡಾಟಾ ಸೈನ್ಸ್, ಡಾಟಾ ಅನಾಲಿಸಿಸ್ ಕೊಡ್ತೀವಿ. ಅಲ್ಲಿ ಕೂಡ ಕೋಡಿಂಗ್ ಇದೆ, ಕೋಡಿಂಗ್ ಪಾರ್ಟ್ ಕೂಡ ಹೇಳ್ತೀವಿ. ಇದೆಷ್ಟು ಟೂಲ್ಸ್ ಅಲ್ಲಿ ನಿಮಗೆ ನಾನ್ ಕೋಡಿಂಗ್ ಇರುತ್ತೆ, ಅದು ಕಲಿಬಹುದು, ವಿಜುವಲೈಸೇಷನ್ ಇರುತ್ತೆ. ಇದರಲ್ಲಿ ಕೋಡಿಂಗ್ ಇದೆ, ಅದನ್ನು ನೋಡ್ಕೊಳ್ಳಿ. ಇಷ್ಟು ಓಕೆ ಆದರೆ ಯು ಕ್ಯಾನ್ ಚೂಸ್ ದಿಸ್ ಅಂತ. ದೆನ್ ವಿ ವಿಲ್ ಟೆಲ್ ಅಬೌಟ್ ದಿ ಟೈಮ್ ಲೈನ್ ಆರ್ ಮೇ ಬಿ ಟೈಮ್ ದೇ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ್ಯಾಟ್. ಎಲ್ಲ ಕಾಸ್ಟ್ ಎಲ್ಲ ಹೇಳಿ, ಸೊ ನಾವು ಡಿಫರೆನ್ಸ್ ಎಲ್ಲ ಹೇಳಿ ದೆನ್ ಅವ್ರಿಗೆ ಕೊಡ್ತೀವಿ. ದಟ್ಸ್ ಹೌ ವಿಲ್ ವರ್ಕ್ ಔಟ್. ನಿಮ್ಮ ಬಿಗಿನಿಂಗ್ಸ್ ತುಂಬ ಚೆನ್ನಾಗಿದೆ, ಅಂದರೆ ಹಂಬಲ್ ಬಿಗಿನಿಂಗ್ಸ್ ಅಂತಾರಲ್ಲ. ಒಂದು ಡೇ ಪಾಸ್ ಕಾನ್ಸೆಪ್ಟಲ್ಲಿ ಬೆಂಗಳೂರಲ್ಲಿ ಜಾಗನ ರೆಂಟ್ಗೆ ತೊಗೊಂಡು ಆಫೀಸ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇವತ್ತಿಗೆ ಯು ಆರ್ ಪ್ಲ್ಯಾನಿಂಗ್ ಟು ಮೇಕ್ ಇಟ್ ಲೈಕ್ ರಿಯಲಿ ಬಿಗ್. ಆಲ್ ದ ವೆರಿ ಬೆಸ್ಟ್ ಪ್ರಶೂನ್. ಇವಾಗ ಟ್ಯಾಗ್ ಸ್ಕಿಲ್ಸಲ್ಲಿನ ಕೋರ್ಸಸ್ ಬಗ್ಗೆ ನಾವೇನು ಮಾತಾಡಿದ್ವಿ, another best part is subscription basis ಇದೆ, and ಪ್ರತಿಯೊಬ್ಬೊಬ್ಬರಿಗೂ ಕಸ್ಟಮೈಸ್ಡ್ ಪ್ಲಾನ್ ಇದೆ. ಸಬ್ಸ್ಕ್ರಿಪ್ಷನ್ ಬೇಸಿಸ್ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಆಲ್ಸೋ ಒಂದು ಕೋರ್ಸಿಗೆ ಎಷ್ಟೋ ಒಂದು ಅಮೌಂಟ್ ಹೇಳ್ತೀರಾ ಅಂತ ಇಟ್ಕೊಳ್ಳೋಣ, ಒಂದೇ ಶಾರ್ಟಲ್ಲಿ ಪೇಮೆಂಟ್ ಮಾಡಬೇಕಾ? ಬಿಕಾಸ್ ಇದು ಓವರ್ ಅ ಪೀರಿಯಡ್ ಆಫ್ ಫ್ಯೂ ವೀಕ್ಸ್ ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ. ಕೋರ್ಸ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ಬೋದಾ? ಹೌದು, ಇದು ನಾನು ಅಡ್ರೆಸ್ ಮಾಡ್ಬೇಕು. ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಟ್ಯಾಕ್ಸ್ ಸ್ಕಿಲ್ಸಲ್ಲಿ ಈಗ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಅಂತ. ಕೆಲವರು ಕೇಳೋದೇ ನಾವು ಡಿಸ್ಕಷನ್ ಮಾಡೋಕ್ಕೆ ಬರಲ್ಲ. ಬಟ್ ರಿಯಾಲಿಟಿ ಇಸ್ ವಾಟ್. ಈಗ ಯಾವುದು ಕೋರ್ಸ್ ಅವ್ರು ಕಲಿತಾರೆ ಅದ್ರ ಮೇಲೆ ಕಾಸ್ಟ್ ಇರುತ್ತೆ. ನಾವೀಗ 60,000 ಪ್ಯಾಕೇಜ್ ಅಂತ ಹೇಳಿದಾಗ ಅವ್ರು ಅದನ್ನು ನೋಡಿರಲ್ಲ, ಏನಿದೆ ಕಂಟೆಂಟ್ ಇದೆ ಅಂತ ನೋಡಲ್ಲ. ಕೇಳಿದ ತಕ್ಷಣ ಅವರು ಇಲ್ಲ ಇಷ್ಟೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನೇ ಹೇಳ್ತೀನಿ, ಈಗ ನಮ್ಮ ಹತ್ರ 20,000 ಪ್ಯಾಕೇಜ್ ಕೂಡ ಇದೆ, ಒಂದು 10,000 rupees ಪ್ಯಾಕೇಜ್ ಕೂಡ ಇದೆ, 25 ಇದೆ, 30 ಆ ಥರ ಡಿಫ್ರೆಂಟ್ ಪ್ಯಾಕೇಜ್ ಇದೆ. 10,000 ಸ್ಟಾರ್ಟ್ ಆಗುತ್ತೆ. 10,000 ಇಸ್ ಫಾರ್ ಕಾಲೇಜ್ ಗ್ರಾಜುಯೇಟ್ಸ್ ಆಲ್ ವಿ ಆರ್ ಚಾರ್ಜಿಂಗ್. 20,000 ಫಾರ್ ವರ್ಕಿಂಗ್ ಪ್ರೊಫೆಷನ್, ನಾವು ಚಾರ್ಜ್ ಮಾಡ್ತೀವಿ ಆ ಥರ. ಸೊ ಮಾಡೆಲ್ ವೈಸ್ ನಾವು ಟ್ರೈನ್ ಮಾಡ್ತೀವಲ್ಲ, ಸೊ 20,000 ಇನ್ಕ್ರೀಸ್ ಆಗುತ್ತೆ. ಅವ್ರ ಕಸ್ಟಮ್ ಕಾಸ್ಟ್ ಇರುತ್ತೆ. ಮತ್ತೆ EMI ಕೂಡ ನಾವು ಕೊಡ್ತೀವಿ. ಈಗ ನಾವು ಅಪ್ಸ್ಕಿಲ್ ಆಗೋದು ಲೈಫಲ್ಲಿ ಎಲ್ಲ ಫೀಲ್ಡಲ್ಲೂ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನಾವು ಓದುವಾಗ ಏನಿರುತ್ತೆ, ತುಂಬ ಡೆವಲಪ್ ಆಗ್ಬಿಟ್ಟಿರತ್ತೆ. ಅಲ್ಲಿಂದ ಇವತ್ತಿಗೆ ವಿಷಯಗಳು ಸಾಕಷ್ಟು ಇರುತ್ತೆ, ಹೊಸದು. ಸೊ ನಮ್ಮನ್ನು ನಾವು ಅಪ್ಸ್ಕಿಲ್ ಮಾಡ್ಕೋತಾ ಇರಬೇಕು. ಬಿಕಾಸ್ ಒಂದ್ಸಲ ಡಿಗ್ರಿ ತೊಗೊಂಡ್ಮೇಲೆ ಮುಗಿದೋಯ್ತು, ವಿ ಹ್ಯಾವ್ ದ ಡಿಗ್ರಿ, ಅಲ್ಲೇನು ಕಲ್ತಿದ್ದೀವೋ ಅಷ್ಟು ಗೊತ್ತಿರುತ್ತೆ. ಅದನ್ನು ಹೊರತುಪಡಿಸಿ ಟು ಸ್ಟೇ ರೆಲೆವೆಂಟ್ ನಮಗೆ ಏನು ಸ್ಕಿಲ್ ಬೇಕು, ಅಫ್ಕೋರ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಒನ್ ಕ್ಯಾನ್ ಟೇಕ್ ಅವರ ಡಿಸಿಷನ್ ಯಾವ್ದು ಬೇಕಾಗುತ್ತೆ ಅಂತ. ಬಟ್ ನಿಮಗೆ ಅಬ್ರಾಡಿಂದಾನು ಬೇರೆ ಬೇರೆ ಕಂಟ್ರೀಸಿಂದಾನು ಜನ ಅಪ್ರೋಚ್ ಮಾಡ್ತಾರೆ, ಬೇರೆ ಬೇರೆ ದೇಶದಲ್ಲಿನ ಭಾರತೀಯರು ಅಪ್ರೋಚ್ ಮಾಡಿದ್ದಾರೆ, ಇಂಡಿಯಾದಲ್ಲಿರೋರಂತೂ ಸಾಕಷ್ಟು ಜನ ನಿಮ್ಮ ಹತ್ರ ಕೋರ್ಸ್ನ ತಗೊಂಡಿದ್ದಾರೆ. ಆದರೆ
SAPಗೆ ಸಂಬಂಧಪಟ್ಟಂಥ ಕೋರ್ಸ್ ಎಲ್ಲ ಕಡೆ ಸಿಗುತ್ತೆ, ವರ್ಲ್ಡ್ ವೈಡ್ ಸಿಗುತ್ತೆ. ಹೌದು. ಅಬ್ರಾಡಲ್ಲಿರೋದಕ್ಕೂ ಇಲ್ಲಿ ಸಿಗೋವಂಥ ಕೋಚಿಂಗಿಗೂ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತಾ? ಖಂಡಿತ ಇದೆ. ಯಾಕಂದ್ರೆ ಈಗ ಅಬ್ರಾಡ್ ಅಲ್ಲಿ ಈಗ ನಾವು ಜರ್ಮನಿ ತಗೊಳ್ಳಿ, ನಾವು ಜರ್ಮನಿ ಅಲ್ಲಿರೋ ಇಂಡಿಯನ್ಸ್ ನಾವು ಕೋಚ್ ಮಾಡ್ತೀವಿ. ಇವನ್ ಅವರು ಮಾಸ್ಟರ್ಸ್ ಮಾಡುವಾಗ ನಮ್ಮ ಹತ್ರ ಕನೆಕ್ಟ್ ಆಗ್ತಾರೆ, ನಾವು ಕೋಚ್ ಮಾಡಿದೀವಿ. ಮತ್ತೆ ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ ಕೋಚಿಂಗ್ ತಗೊಳ್ತಾರೆ, ಅಲ್ಲಿ ಏನಾಗುತ್ತೆ ಜರ್ಮನಿಯಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಇವನ್ನ ಅಲ್ಲಿ ಅವರಿಗೆ ಫ್ರೀ ಟ್ರೈನಿಂಗ್ ಕೂಡ ಸಿಗುತ್ತೆ. ಓಕೆ, ನಾನೆಲ್ಲ ಚೆಕ್ ಮಾಡಿದೆ, ಕೆಲವೊಂದು ಆರ್ಗನೈಸೇಷನಲ್ಲಿ ಅವರಿಗೆ ಗೌರ್ಮೆಂಟ್ ಪೇ ಮಾಡಿ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಫ್ರೀ ಟ್ರೈನಿಂಗ್ ಏನಾಗುತ್ತೆ ಅಂದರೆ ಅವ್ರಿಗೆ ಅಲ್ಲಿ ಇನ್ಡೆಪ್ತ್ ನಾಲೆಜ್ ಕೊಡಲ್ಲ, ಮತ್ತು ತುಂಬ ಜನ ಅಲ್ಲಿ ಗ್ರೂಪಲ್ಲಿ ಇರ್ತಾರೆ, ಸೊ ಅವರಿಗೆ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಸೊ ವೆನ್ ಅವ್ರು ನಮ್ಮ ಹತ್ರ ಬಂದಾಗ ಏನಾಗುತ್ತೆ ಅಂದರೆ ಅವ್ರು ಎಷ್ಟು ಜನ ಹೇಳಿದ್ದಾರೆ ನಮಗೆ ಫ್ರೀ ಕೋಚಿಂಗ್ ಆದರೂ ಕೂಡ ನಮ್ಗೆ ಇಲ್ಲಿ ಬಂದಾಗ ಇದ್ರದ್ದು ವ್ಯಾಲ್ಯೂ ನಮ್ಗೆ ಅರ್ಥ ಆಗಿದೆ, ಮತ್ತು ಜಾಬ್ ಆಪರ್ಚುನಿಟಿ ಬೇಕು ಅಂತ ಬಂದಾಗ ನಮ್ಮ ಹತ್ರ ಬರ್ತಾರೆ. ಈಗ ನಾವು 20 ಕ್ಯಾಂಡಿಡೇಟ್ನ ಟ್ರೈನ್ ಮಾಡಿದ್ವಿ ಜರ್ಮನಿಯಿಂದ, 20 ಕ್ಯಾಂಡಿಡೇಟ್ಸ್, 15+ ಕ್ಯಾಂಡಿಡೇಟ್ಸ್ ಪ್ಲೇಸ್ ಆಗಿದ್ದಾರೆ. ಓಕೆ. ಸೊ ಮತ್ತೆ ನಾನು ಬೇರೆ ಬೇರೆ ಕಂಟ್ರಿಗೆ ನಾವು ಈಗ ಟ್ರೈನ್ ಮಾಡುವಾಗ ನಾವು ಸ್ಪೆಸಿಫಿಕ್ ಆಗಿ ಅಷ್ಟೇ ನಂಬರ್ನ ಟ್ರೈನ್ ಮಾಡ್ತಿದ್ವಿ. ಯಾಕಂದರೆ ನನಗೀಗ ತುಂಬ ಟ್ರೈನ್ ಮಾಡೋಕ್ಕೆ ಹೋದರೆ ಕೆಲವರು ಜಾಬ್ ಆಗೋದಿರ್ಬೋದು, ಆ ಥರ ನಾವು ಅನಾಲಿಸಿಸ್ ಮಾಡಿ ಸೊ ಸೆಲೆಕ್ಟಿವ್ಲಿ ನಾವು ಒಂದೊಂದು ಕಂಟ್ರಿ ಸ್ಪೆಸಿಫಿಕ್ನ ನಾವು ಒಂದು 10-20 ಆ ಥರ ರಿಕ್ವೈರ್ಮೆಂಟ್ಸ್ನ ಡ್ರೈವ್ ಮಾಡಿ ರನ್ ಮಾಡ್ತಿದ್ವಿ. ಯಾಕಂದರೆ ಇಂಡಿಯಾದಲ್ಲಿ ಆಲ್ರೆಡಿ ಗೊತ್ತಿದೆ, ನಾವು ಟ್ರೈನ್ ಮಾಡ್ತಿರೋದು ಎಲ್ಲಾನು ಗೊತ್ತಿದೆ. ಸೊ ನಮಗೇನಾದ್ರು ಚಾಲೆಂಜಸ್ ಆಗಲ್ಲ. ಬಟ್ ಬೇರೆ ಕಂಟ್ರಿಲಿ ರಿಮೋಟ್ಲಿ ಮಾಡುವಾಗ ಅವ್ರ ಟ್ರಸ್ಟ್ ಹೇಗೆ ಮಾಡ್ತಾರೆ, ನಮ್ಮನ್ನು ಇಮಿಡಿಯೇಟ್ಲಿ ಹೇಗೆ ಪೇ ಮಾಡ್ತಾರೆ. ಸೊ ಅಷ್ಟು ನಾವು ಈಗ ರೀಚ್ ಆಗಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ ಕೆಲವು ಕಂಟ್ರಿಯಲ್ಲಿ. ಈಗ ಓಮನಲ್ಲಿ ನಾವು ಕನೆಕ್ಟ್ ಆಗಿದ್ವಿ, ದುಬೈಯಲ್ಲಿದ್ದೀವಿ, ಆಮೇಲೆ UK, USA ಫ್ಯೂ ಕನೆಕ್ಷನ್ಸ್ ವಿ ಗಾಟ್ ರಿಕ್ವೈರ್ಮೆಂಟ್ಸ್. ಆಮೇಲೆ ಸ್ಮಾಲ್ ಕಂಟ್ರಿ ಅವರು ಕೂಡ ನೈಜೀರಿಯಾದಿಂದ ನಮಗೆ ಬಿಸ್ನೆಸ್ ಕೂಡ ಸಿಕ್ಕಿದೆ. ಕ್ಯಾಂಡಿಡೇಟ್ಗಿಂತ ಮುಖ್ಯವಾಗಿ ಒಂದು ಕಂಪನಿ ನಮಗೆ ಬಂದ್ಬಿಟ್ಟು ಅವ್ರ 3 ಎಂಪ್ಲಾಯೀಸ್ ನಮಗೆ ಕೊಟ್ಟಿದ್ದಾರೆ ಟ್ರೈನ್ ಮಾಡಿ ಅಂತ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವೈಸ್ ಅವರು. ಸೊ ಅದು ಒಂದು ಒಳ್ಳೆ ಡಿಫ್ರೆನ್ಸ್ ಹೇಳಿದ್ದಾರೆ ಎಲ್ಲ. ಸೊ ಟ್ಯಾಕ್ಸ್ ಕೇಸಲ್ಲಿ ಹೇಳೋ ಕೋಚಿಂಗ್ ಮತ್ತು ಹೇಳ್ಕೊಡೋ ವೇ ಆಫ್ ಟೀಚಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ಮತ್ತು ನಾವು ಟೈಮ್ ಕೊಡ್ತೀವಿ ಅವರಿಗೆ, ಮತ್ತೆ ಅಂದರೆ ಒಂದು ಹೇಳಿದ ಮೇಲೆ ಕ್ವಶನ್ಸ್ ಕೇಳೋಕ್ಕೆ, ಡೌಟ್ಸ್ ಇದು ಕೇಳೋಕ್ಕೆ ನಾನು ಹರಿಬರಿಯಲ್ಲಿ ನಾವು ಮುಗಿಸಲ್ಲ. ವಿಲ್ ಗಿವ್ ಟೈಮ್ ಫಾರ್ ದೆಮ್. ಸೊ ಯಾವ ದೇಶಕ್ಕೆ ಹೋಗಬೇಕು ಅಂತಿದ್ದಾರೆ ಅಥವಾ ಯಾವ ದೇಶದಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರನ್ನವರು ಫ್ಯೂಚರಲ್ಲಿ ಎಲ್ಲಿ ನೋಡ್ಕೋಬೇಕು ಅಂತಿದ್ದಾರೆ, ಅವರ ಪ್ಯಾಕೇಜ್ ಜಾಸ್ತಿ ಆಗಬೇಕು ಅಂತಿದೆಯಾ ಅಥವಾ ಬರೀ ಸ್ಕಿಲ್ ಸೆಟ್ ಅಪ್ಗ್ರೇಡ್ ಆಗಬೇಕು ಅಂತಿದೆಯಾ, ಇದನ್ನೆಲ್ಲ ಕೇಳಿ ಯು ವಿಲ್ ಸಜೆಸ್ಟ್ ಇದು ನಿಮಗೆ ಸೂಟಬಲ್ ಆಗಿರುತ್ತೆ ಅಂತ. ಬಟ್ ದೆನ್ ಫ್ಯೂಚರ್ ಆಫ್ SAP ಬಗ್ಗೆ ಅಂತೂ ನೀವು ಹೇಳಿದ್ರಿ ನಿಜವಾಗ್ಲೂ ಚೆನ್ನಾಗಿದೆ, ಇರ್ರೆಸ್ಪೆಕ್ಟಿವ್ ಆಫ್ AI ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಇವ್ರು ಎಷ್ಟು ರೆಲೆವೆಂಟ್ ಆಗಿದ್ದಾರೆ ಅಂದರೆ ಇನ್ನೂ 5 ವರ್ಷ 10 ವರ್ಷ ಕಳೆದ್ರೂ ಇವರು ರೆಲೆವೆಂಟ್ ಆಗೇ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಅಬ್ರಾಡ್ ಹೋಗೋದು ಬೆಟರ್ ಅಂತ ನಿಮ್ಗೆ ಅನ್ಸುತ್ತಾ, ಭಾರತದಲ್ಲೇ ಉಳ್ಕೊಳ್ಳೋದು ಬೆಟರ್ ಅಂತ ನಿಮ್ಗೆ ಅನ್ಸುತ್ತಾ ವಿತ್ ಆಲ್ ದೀಸ್ ಅಪ್ಸ್ಕಿಲ್ಲಿಂಗ್ ಮಾಡಿದರೆ ಇಲ್ಲಿರೋದೇ ಬೆಟ್ರ್? ಹೌದಾ? ಯಾಕಂದ್ರೆ ನಾನು ನೋಡಿದ ಪ್ರಕಾರ ತುಂಬಾ ಜನ ಈಗ ಒಂದು 50 ಲಕ್ಷ 60 ಲಕ್ಷ 70 ಲಕ್ಷ ಖರ್ಚು ಮಾಡಿ ಅಬ್ರಾಡ್ ಹೋಗಿ ಆ 2 ವರ್ಷದಲ್ಲಿ ಅವರು ನಾನು ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ, ರೆಸ್ಟೋರೆಂಟ್ ಎಲ್ಲ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕಡೆ ಅವ್ರು ಡೆಲಿವರಿಗೆ ವರ್ಕ್ ಮಾಡಿ ಜಾಬ್, ಅದು ಸ್ಟಡಿ ಜೊತೆ ಎಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿ. ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲ ಈಗ. ನೀವು ಕೆನಡಾ ತಗೊಳ್ಳಿ, ಜರ್ಮನಿ ತಗೊಳ್ಳಿ, ಎಷ್ಟೋ ಒಂದು ಕಂಟ್ರಿಲಿ ಈಗ ಹೊರಗೆ ಹೋಗಿದ್ದವ್ರು ಮಾಸ್ಟರ್ಸ್ ಮಾಡುವಾಗ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಇಲ್ಲ ಅಂದ್ರೆ ಅವ್ರಿಗೆ ಸರ್ವೇ ಮಾಡೋಕ್ಕಾಗಲ್ಲ, ಆಲ್ರೆಡಿ ಲೋನ್ ತಗೊಂಡು ಹೋಗಿರ್ತಾರೆ. ಸೊ ಇಂಡಿಯಾದಲ್ಲಿ ಇದ್ಬಿಟ್ಟು ಅವರು ಈ ಥರ ಕೋರ್ಸಸ್ನ ಅವರು ಅಪ್ಸ್ಕಿಲ್ ಮಾಡಿದ್ರೆ ಒಂದು ಇಷ್ಟಂತ ಅಮೌಂಟ್ ಆಫ್ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಗೆಟ್ ಜಾಬ್ ಅಂತ. ಈಗ ಮಾಸ್ಟರ್ಸ್ ಮಾಡೋ ತಪ್ಪಲ್ಲ, ನಾನು ಹೇಳ್ತೀನಿ. ಎಲ್ಲರೂ ಹೋಗೋ ಬದಲು ಈಗ ಏನಾಗಿದೆ ಅಂದ್ರೆ ವೀಸಾ ಈಗ ಈಸಿ ಆಗಿದೆ, ಕೆಲವೊಂದು ಕಂಟ್ರಿಗೆ ವೀಸಾ ಈಸಿ ಮಾಡಿದ್ದಾರೆ ಟ್ರಾವೆಲ್ ಮಾಡೋದು, ಬಟ್ ಅಲ್ಲಿ ಹೋದ್ಮೇಲೆ ಜಾಬ್ ತಗೊಳ್ಳೋದು ಕಷ್ಟ ಮಾಡಿದ್ದಾರೆ. ಈಗ ತುಂಬಾ ಜನ ಜಾಬ್ ಆಗ್ತಿಲ್ಲ, ಇಲ್ಲಿಂದ ಹೋಗ್ತಿದ್ದಾರೆ, ಮಾಸ್ಟರ್ಸ್ ಮಾಡ್ತಾರೆ. ನಾನು ಲಾಸ್ಟ್ ಒಂದು ವೀಕಲ್ಲಿ ಒಂದು 8 ಜನ ಹತ್ರ ನಾನು ಕನೆಕ್ಟ್ ಮಾಡಿ ಮಾತಾಡಿದೆ, ಜರ್ಮನಿಯವರ ಹತ್ರ. ಅವ್ರು ಹೇಳ್ತಾರೆ, ಸರ್ ನನಗೀಗ ಈ ಥರ ಪ್ರಾಬ್ಲಮ್ ಆಗಿದೆ, ಚಾಲೆಂಜಸ್ ಆಗಿದೆ. ಇವನ್ ನಾವೀಗ ಒಂದು 30,000-40,000 ಚಾರ್ಜಸ್ ಹಾಕ್ತೀವಿ ಅಂದ್ರೆ ಟ್ರೈನಿಂಗ್ಗೆ, ಅವ್ರಿಗೆ ಅಷ್ಟು ಅಷ್ಟು ಸ್ಮಾಲ್ ಅಮೌಂಟ್. ಈಗ ಸ್ಮಾಲ್ ಅಂತ ನಮಗೆ ಅನ್ಸುತ್ತೆ ಸ್ಮಾಲ್ ಅಂತ, ಯಾಕಂದ್ರೆ ಅವ್ರು ಆಲ್ರೆಡಿ 50 lakhs 40 lakhs ಇನ್ವೆಸ್ಟ್ ಮಾಡಿದ್ದಾರೆ ಮಾಸ್ಟರ್ಸ್ ಮಾಡೋಕ್ಕೆ, ಬಟ್ ಇಷ್ಟು ಅಮೌಂಟ್ ಪೇ ಮಾಡೋಕೆ ಅವರಿಗೆ ಯೋಚನೆ ಮಾಡಿದ್ದಾರೆ. ಸೊ ಆ ಥರ ಸಿಚುವೇಶನ್ ಆಗಿದೆ. ಮತ್ತು ಜಾಬ್ ಆಪರ್ಚುನಿಟಿ ತುಂಬ ಕಡಿಮೆ ಇದೆ ಈಗ ಹೊರಗಡೆ. ಈಗ ತುಂಬ ಜನ ಹೋಗಿ ಅಲ್ಲಿ ನೋಡ್ತಾರೆ. ಇಂಡಿಯಾದಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ, ಮತ್ತು ಈಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ತುಂಬ ಕಂಟ್ರೀಸ್. ಮತ್ತು ಲಾಸ್ಟ್ ಒಂದು ನಾನು ಕರ್ನಾಟಕ ಇನ್ವೆಸ್ಟ್ 2025ಗೆ ಹೋಗಿದ್ದೆಲ್ಲ, ಅಲ್ಲಿ ಎಷ್ಟೋ ಜನ ಬೇರೆ ಕಂಟ್ರಿ ಅವರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಇಂಡಸ್ಟ್ರಿ ಇಲ್ಲಿ ಓಪನ್ ಮಾಡೋಕ್ಕೆ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ಬೋದು. ಮುಂಚೆ ನಾವು ತುಂಬ ವರ್ಷ ಇಂಡಿಯಾ ಹೇಗಿತ್ತಂದರೆ ಸರ್ವಿಸ್ ಬೇಸ್ಡ್ ಕಂಪ್ನಿ ಇತ್ತು. ಮ್ಯಾಕ್ಸಿಮಮ್ 50-70 ವರ್ಷ ತನಕ ಸರ್ವಿಸ್ ಬೇಸ್ಡ್ ಕಂಪ್ನಿ ಇತ್ತು. ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗ್ತಿದೆ, ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಗೊತ್ತಿರ್ಬೋದು, ಆ್ಯಪಲ್ ಅವರು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಪ್ಲಾಂಟ್ ಮಾಡಿದ್ದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು. ಅದರಿಂದ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ತು. ಸೊ ಅಲ್ಲಿ ಸಾಫ್ಟ್ವೇರ್ ಬೇಕಾಗುತ್ತೆ, ಸರ್ವಿಸಸ್ ಬೇಕಾಗುತ್ತೆ. ಸೊ ಇವನ್ ಪ್ರೊಡಕ್ಷನ್ಗೆ ಬೇಕು ಎಂಪ್ಲಾಯೀಸ್, ಮತ್ತು ಸರ್ವಿಸಸ್ಗೆ ಎಂಪ್ಲಾಯೀಸ್ ಬೇಕು. ಸೊ ಇಂಡಿಯಾ ಇಸ್ ಗ್ರೋಯಿಂಗ್ ನಾವು. ಸೊ ಯಾರಾದ್ರೂ ಈಗ ಹೊರಗೆ ಹೋಗಕ್ಕೆ ನೋಡ್ತಿದ್ರೆ ನಾನು ಹೇಳ್ತೀನಿ, ಹೋಗಬೇಡಿ. ಸೊ ERP ಮತ್ತು SAP ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು ಪ್ರಶ್ನೆ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನಿಮ್ಮನ್ನು ಸಂದರ್ಶನ ಮಾಡಬೇಕನ್ನೋ ಕಾರಣಕ್ಕೆ ನಾನು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಹಾಗಾಯಿತು. ಸೊ ಇವತ್ತಿನ ದಿನ ಬೆಂಗಳೂರು ಅಂತ ಸ್ಪೆಸಿಫಿಕ್ ಆಗಿ ನಾವು ತಗೊಂಡಾಗ
ಒಂದು 5 ಕಂಪನಿಗಳ ಹೆಸರು ಹೇಳಿ ಕೊನೆಯದಾಗಿ ನಮಗೆ. ಖಂಡಿತ. SAP ನ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ, ಮೇ ಬಿ ಯು ಕ್ಯಾನ್ ಅಪ್ಲೈ ಈ ಕಂಪನಿಲಿ, ಅಂದರೆ ನಮ್ಮಲ್ಲಿ ಸ್ಕಿಲ್ಸ್ಗಳನ್ನು ತಗೊಳ್ಳಿ ಆ್ಯಂಡ್ ಇಂಥ ಕಂಪನೀಸಲ್ಲಿ ಅಪ್ಲೈ ಮಾಡಿ ನಿಮಗೆ ಬೆಸ್ಟ್ ಪ್ಯಾಕೇಜ್ ಸಿಗುತ್ತೆ ಆ್ಯಂಡ್ ಕೆಲಸನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಖಂಡಿತ. ಈಗ ನಿಮಗೆ ಹೇಳಿದ ಪ್ರಕಾರ ನಾನು ಬಿಗ್ 4 ಅಲ್ಲಿ ಕೆಲಸ ಮಾಡಿದ್ದೆ. ಬಿಗ್ 4 ಕೆಲಸ ಮಾಡಿದಾಗ 4 ಕಂಪ್ನೀಸ್ ಇದೆ, PwC, ಡೆಲಾಯ್ಟ್, KPMG, EY. ಇದು 4 ಕಂಪ್ನೀಸಲ್ಲಿ ನೀವು ಖಂಡಿತ ಸರ್ವಿಸ್ ಬೇಸ್ ಕೆಲಸ ಮಾಡಿದರೆ ಬಿಗ್ 4ಗೆ ಹೋಗಲೇಬೇಕು. ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗುತ್ತೆ, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಲೀಡರ್ಶಿಪ್ ಕ್ವಾಲಿಟಿ. ನನಗೀಗ PwC ಅಲ್ಲಿ ಕೆಲಸ ಮಾಡೋದಕ್ಕೆ ಈಗ ಒಂದು ಕಂಪ್ನಿ ರನ್ ಮಾಡೋ ಅಷ್ಟೊಂದು ಸ್ಕಿಲ್ ಇದೆ, ಐ ಆಮ್ ಏಬಲ್ ಟು ಎಕ್ಸಿಕ್ಯೂಟ್. ಓಕೆ, ಇದು 4 ಕಂಪ್ನಿನ ಯಾರಾದರೂ ಚೆಕ್ ಮಾಡಿದರೆ ಅಪ್ಲೈ ಮಾಡಿ ಜಾಬ್ ತಗೊಳ್ಳಿ. ಓಕೆ. ಇನ್ನೊಂದು Accenture ಇಸ್ ವೆರಿ ಗುಡ್ ಕಂಪನಿ ಇನ್ ದ ಸೆನ್ಸ್ more projects are there. Okay. So they are good in consulting of SAP and they have more projects. And even if you talk about the Infosys ಇರ್ಬೋದು, TCS ಇರ್ಬೋದು, ವಿಪ್ರೋ ಇರ್ಬೋದು, ಕ್ಯಾಪ್ಜನ್ ಇರ್ಬೋದು, ಇದರೆಲ್ಲ ಸರ್ವಿಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಂದರೆ ಸಪೋರ್ಟಿಂಗ್ ಪ್ರಾಜೆಕ್ಟ್ಸ್, ಇಲ್ಲಾಂದರೆ ರೋಲ್ಔಟ್ಸ್, ಇಂಪ್ಲಿಮೆಂಟೇಷನ್ ಆ ಥರ ಇದೆ. ಸೊ ಈ ಥರ ಕಂಪ್ನಿನೂ ಅವರು ಅಪ್ಲೈ ಮಾಡ್ಬೋದು. ದರ್ ಆರ್ ಮೆನಿ ನಂಬರ್ ಆಫ್ ಕಂಪನೀಸ್ ಯು ನೋ ರೈಟ್, ಗೊತ್ತಿದೆ ನಿಮಗೆ. ಅದೇ ಥರ ಇದು ಒಂದು ಫ್ಯೂ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಇದೆ, ಮತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನೂ ಟ್ರೈ ಮಾಡ್ಬೋದು. ಈಗ ಡೈರೆಕ್ಟ್ಲಿ ಕನ್ಸಲ್ಟಿಂಗ್ ಫಾರ್ಮ್ ಬೇಕಂತಿಲ್ಲ. ಈಗ ಬಾಷ್ ಅಂತ ಕಂಪ್ನಿಲಿ SAP ಇದೆ, ಶೆಲ್ ಅಂತ ಕಂಪ್ನಿಲಿ ಹೋಗ್ಬೋದು, ಬೋಯಿಂಗಲ್ಲಿ ಹೋಗ್ಬೋದು, ಇಲ್ಲ ಹನಿವೆಲ್ಗೆ ಹೋಗ್ಬೋದು. ಆ ಥರ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲೂ ಕೂಡ SAP S/4HANA ಇದ್ದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಸರ್ವಿಸ್ ಬೇಸ್ಡ್ ಕಂಪನೀಸ್, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್, ಬಿಗ್ 4 ಕಂಪನೀಸ್, ಅಂಡ್ ಇವನ್ ಸ್ಟಾರ್ಟ್ಅಪ್ ಕಂಪನೀಸ್ ಟು. ಓಕೆ. ಸೊ ಕನ್ಸಲ್ಟಿಂಗ್ ಬಿಕಾಸ್ ಅಲ್ಲಿ ಸಿಗೋಷ್ಟು ಎಕ್ಸ್ಪೀರಿಯನ್ಸ್ ಇನ್ನು ಎಲ್ಲೂ ಸಿಗಲ್ಲ ನಮಗೆ. ನಿಮ್ಮನ್ನ ಕಳಿಸ್ಕೊಡೋದಕ್ಕಿಂತ ಮುಂಚೆ ನಮಗೊಂದು 2-3 ವಿಷಯಗಳನ್ನ ಹೇಳಿ ಅಬೌಟ್ SAP. ಅಂದರೆ ಇದೊಂಥರ ಟ್ರಿಕ್ಸ್ ಥರ, ಟಿಪ್ಸ್ ಥರ, ಟ್ರಿವ್ಯಾ ಥರ, ವಿಚ್ ಪೀಪಲ್ ಕ್ಯಾನ್ ಯೂಸ್. ಅವ್ರು SAP ಕಲ್ತಿರೋರಾಗಿರಲಿ, ಕಲಿಬೇಕಂತ ಅನ್ಕೊಂಡಿರೋರಾಗಿರಲಿ, ಒಂದು 2-3 ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳಿ. ಖಂಡಿತ. ಈಗ ನೀವು ಅವಾಗಿಂದ SAP ಹೇಳ್ತೀರಾ, ಇಟ್ಸ್ ರಿಯಲಿ ಗುಡ್. ಕೆಲವರು ಸ್ಯಾಪ್ ಅಂತ ಹೇಳ್ತಾರೆ, ಸ್ಯಾಪ್ ಅಂತ ಹೇಳ್ಬೇಡಿ. ಸ್ಯಾಪ್ ಹೇಳಿದ್ರೆ ನೀವು ಕನ್ಸಲ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆಗುತ್ತೆ. ಸೊ ಸೇ ಇಟ್ SAP. ಸೊ ಅದೊಂದು ಫಸ್ಟ್ ಇಂಟರ್ವ್ಯೂಲಿ ಹೇಳ್ಬಿಟ್ರೆ ಸೆಲೆಕ್ಟ್ ಮಾಡೋ ಚಾನ್ಸ್ ಇರ್ಬೋದು, ಅಂದ್ರೆ ನಾಲೆಜ್ ಜೊತೆ ಅದನ್ನ ಹೇಳಿದ್ರೆ. ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ಟಿಪ್ಸ್ ಏನಂದ್ರೆ, ಈಗ ಒಂದು ಇಂಟರ್ವ್ಯೂ ಹೋದಾಗ ಗ್ಲೋಬಲಿ ರೆಡಿ ಆಗಬೇಕು. ನಾನು ಹೇಳೋದು ಎಲ್ರಿಗೆ ಗ್ಲೋಬಲಿ ಅಂದರೆ ಯಾವುದೇ ಕಂಪ್ನಿಗೆ ಹೋಗಿ ಇಂಟರ್ವ್ಯೂಗೆ ನಿಮಗೆ ನಿದ್ದೆಲೆ ಎದ್ದು ಕೇಳಿದ್ರು, ಮಿಡ್ ನೈಟ್ ಎದ್ದು ಕೇಳಿದ್ರು ಹೇಳೋ ಥರ ಇರಬೇಕು. ಆ ಥರ ರೆಡಿ ಆದರೆ ಇಟ್ಸ್ ರಿಯಲಿ ಗುಡ್. ಇಟ್ಸ್ ಮೈ ಟಿಪ್ಸ್. ಮತ್ತು ಇನ್ನೊಂದು ಟೆಕ್ನಿಕಲ್ ನಾಲೆಜ್, ಕೋಡಿಂಗ್ ಎಲ್ಲ ಏನೋ ಕಲಿಬೇಕು ಅಂತ ಬೇಕು ಅಂದರೆ ಎಲಾಂಗ್ ವಿತ್ ದ ಫಂಕ್ಷನಲ್ ಇದು. ಸೊ ಡೆವಲಪರ್ ಜೊತೆ ನಾವು ಕೂತ್ಕೋಬೋದು. ಸೊ ಓಕೆ, ಆವಾಗ ಟೈಮ್ ಸಿಕ್ಕಿದಾಗೆಲ್ಲ ಇಂಟ್ರಾಕ್ಟ್ ಮಾಡ್ಬೋದು. ನಾನು ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಇದು ಒಂದು ನನ್ನ ಕಡೆಯಿಂದ ಟಿಪ್. ಯಾಕಂದರೆ ನಾವು ಒಂದೇ ಕಡೆ ವರ್ಕ್ ಮಾಡ್ತಾ ಇರುವಾಗ ಒಂದೇ ಏರಿಯಾದಲ್ಲಿ, ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕನೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. ತುಂಬ ಜನ ಮಾಡಲ್ಲ ಕಮ್ಯುನಿಟಿ ಬಿಲ್ಡ್. ನನಗೆ ಈಗ ಲಿಂಕ್ಡ್ಇನಲ್ಲಿ ತುಂಬ ಜನ ಕನೆಕ್ಟ್ ಆಗಿರ್ತಾರೆ. ಸೊ ಇಮಿಡಿಯೇಟ್ಲಿ ಐ ಕ್ಯಾನ್ ಗೆಟ್ ಟು, ಅಂದರೆ ಅವ್ರಿಗೆ ಮಾತಾಡೋಕ್ಕೆ ನಂಗೆ ಆಪ್ಷನ್ ಸಿಗುತ್ತೆ. ತುಂಬ ಜನ ಜಾಬ್ ಬಂದಾಗ ಹೋಗಿ ಮೆಸೇಜ್ ಮಾಡ್ತಾರೆ ಬೇಕು ಅಂತ ಇದ್ದಾಗ, ಅವಾಗ ರೆಸ್ಪಾಂಡ್ ಮಾಡಲ್ಲ. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಜಾಬ್ ಅಪ್ಲಿಕೇಶನ್ ಮಾಡ್ತಾರಲ್ಲ, ಈಗ ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಯಾವುದಾದ್ರೆ ಥ್ರೂ ಜಾಬ್ ಪೋರ್ಟಲ್, ನನ್ನ ಪ್ರಕಾರ ಯು ಹ್ಯಾವ್ ಟು ಬಿಲ್ಡ್ ಎ ಕನೆಕ್ಷನ್ ವಿತ್ ದ ಪೀಪಲ್ ವರ್ಕಿಂಗ್ ಇನ್ ಎ ಕಂಪನೀಸ್. ಸೊ ಅಲ್ಲಿಂದ ರೆಫರೆನ್ಸ್ ಮಾಡಿದಾಗ ಜಾಬ್ ಬೇಗ ಆಗುತ್ತೆ. ಯಾಕಂದ್ರೆ ಅಪ್ಲೋಡ್ ಮಾಡ್ತಾರೆ ಡೈರೆಕ್ಟ್ಲಿ, ಮತ್ತೆ ಫಾಲೋ ಅಪ್ ಮಾಡೋಕೆ ಈಸಿ ಆಗುತ್ತೆ. ಯಾಕಂದ್ರೆ HR ಜೊತೆ ನಿಮ್ಗೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರು ನಿಮ್ಮ ಎಂಪ್ಲಾಯ್ ಜೊತೆ ನೀವು ಇಂಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ದಿಸ್ ಇಸ್ ಮೈ ಅಡ್ವೈಸ್ ಅಂಡ್ ಟಿಪ್ಸ್. ಲವ್ಲಿ.